ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ರೋಚಕ ಕವರೇಜ್ ಮಾಡ್ತಾ ಇದೆ. ಕಡಿಮೆ ನಾಡಿನಲ್ಲಿ ಗಲ್ಲಿ ಗಲ್ಲಿಗೂ ಕೂಡ ನುಗ್ಗಿ ಅಲ್ಲಿನ ನೈಜ ಪರಿಸ್ಥಿತಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಉಗ್ರರ ಅಟ್ಟಹಾಸದ ಬಗ್ಗೆ ಸ್ಥಳೀಯರು ಹೇಳೋದೇನು? ಇನ್ ಕೇಸ್ ಏನಾದರೂ ಯುದ್ಧ ಶುರುವಾದ್ರೆ ಸ್ಥಳೀಯರು ಸ್ವಯಂ ರಕ್ಷಣೆಗೆ ಹೇಗೆಲ್ಲ ತಯಾರಾಗಿದ್ದಾರೆ? ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪ್ರದೇಶದಲ್ಲಿದ್ದೇನೆ. ಮತ್ತೊಮ್ಮೆ ಸೆಕ್ಯೂರಿಟಿ ರೀಸನ್ಗಳಿಗಾಗಿ ಈ ಪ್ರದೇಶದ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿರುವಂತಹ ಜನರಿಗೆ ಸರ್ಕಾರ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನು ತೋರಿಸಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಈಗ ಬಂಕರ್ನ ವ್ಯವಸ್ಥೆ ಈಗ ಮಾಡಿರುವಂತದ್ದು. ಇಲ್ಲಿರುವ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದ್ರೆ ಸುಮಾರು 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂತದ್ದು. ಆದ್ರೆ ಈ ಬಂಕರ್ ಅನ್ನ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೊಂದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನ ಈಗ ಮಾಡ್ಕೊಂಡಿರುವಂತದ್ದು. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಒಂದು ಮನೆಯ ಪಕ್ಕದಲ್ಲೇ ಇರುವಂತ ಮತ್ತೊಂದು ಬಂಕರ್ನ ಒಳಭಾಗದ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿನ ವ್ಯವಸ್ಥೆ ಏನಿದೆ. ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯ್ತು ಅಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಏನ್ ಮಾಡಬೇಕಾಗುತ್ತೆ ಆ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂತದ್ದು. ಇದು ಏನಿದ್ರು ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂತ ಒಂದು ಜಾಗ ಆಗಿರುವಂತದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮ್ ಅನ್ನ ಕೂಡ ಈಗ ನಿರ್ಮಾಣ ಮಾಡಿರುವಂತದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದ್ರೆ ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು. ಒಂದ್ ಕಡೆ ಬಾತ್ರೂಮ್, ಮತ್ತೊಂದ್ ಕಡೆ ರೂಮ್. ಇದೇ ರೀತಿಯಾದಂತಹ ಚಿತ್ರಣ ಮತ್ತೊಂದು ಭಾಗದಲ್ಲೂ ನಾವು ನಿಮ್ಗೆ ತೋರಿಸ್ತೇವೆ. ಈ ಇಡೀ ಬಂಕರ್ನಲ್ಲಿ ಹಬ್ಬ ಅಂದ್ರೆ ಸುಮಾರು ಒಂದು 10 ರಿಂದ 15 ಜನ ಮಾತ್ರ ಇರುವಷ್ಟು ಜಾಗವನ್ನ ಈಗ ನಾವು ನೋಡ್ತಿರುವಂತದ್ದು. ಎಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದ್ರೂ ಕೂಡ ಯಾರಿಗೂ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಈ ಒಂದು ಬಂಕರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರಿಗಿರುವಂತಹ ಒಂದೇ ಒಂದು ಭಯ ಏನಂದ್ರೆ, ಗ್ರಾಮ ಬೆಳೆದಿದೆ, ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಈ ರೀತಿಯಾದಂತಹ ಕೇವಲ 3 ಬಂಕರ್ ಇದೆ. ಒಂದು ಬಂಕರ್ನ ಒಂದು ರೂಮ್ನಲ್ಲಿ ಇಂತಹ ಜಾಗದಲ್ಲಿ ಗರಿಷ್ಠ ಅಂದ್ರೂ ಕೂಡ 10 ಜನ ಇರಬಹುದು. ಆದ್ರೆ ಈ ಗ್ರಾಮದಲ್ಲಿ 1500 ರಿಂದ 1700 ಜನ ಇದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಯುದ್ಧವೇ ನಡೆಯಿತು ಅಂದಾಗ ಇಂತಹ 3 ಬಂಕರ್ಗಳಲ್ಲಿ ಹೆಚ್ಚಂದ್ರೆ ಹೆಚ್ಚು 100 ಜನ ಮಾತ್ರ ವಾಸ್ತವ್ಯವನ್ನ ಹೂಡಬಹುದು. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಎಲ್ಲೋ ಮಲಗಿಸಬೇಕು ಅಂದ್ರೂ ಕೂಡ, ಊಟಕ್ಕಾಗ್ಲಿ ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಕೂಡ ಇಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ಗಮನಿಸಬೇಕಾಗಿರೋದು, ಗಾಳಿಯ ವ್ಯವಸ್ಥೆ ತೀರಾ ಕಡಿಮೆ ಇರುವಂತದ್ದು. ಇಂತಹ ಜಾಗದಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು, ಗಾಳಿ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಒಂದ್ ಕಡೆ ಸಫೋಕೇಶನ್ ಆಗಿ ಪ್ರಾಣ ಹೋಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರೇ ಒಂದಿಷ್ಟು ಅಡಗುದಾಣಗಳನ್ನ ಮಾಡ್ಕೊಂಡಿರುವಂತದ್ದು. ನಾವು ಮಾಧ್ಯಮಕ್ಕೂ ಹೇಳೋದಿಲ್ಲ, ಸರ್ಕಾರಕ್ಕೂ ಹೇಳೋದಿಲ್ಲ. ಒಂದಿಷ್ಟು ಜಾಗ ನಾವು ಸೇಫ್ ಆಗಿರೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ನಾನಿರುವಂತಹ ಪ್ರದೇಶದಲ್ಲಿ ಇರುವಂತಹ ಬಂಕರ್ ಆಗಿದ್ದು, ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಶಿಫ್ಟ್ ಆಗುವಂತ ನಿರೀಕ್ಷೆ ಖುದ್ದು ನಮಗೆ ಇದೆ ಅಂತ ಸ್ಥಳೀಯರು ಹೇಳ್ತಿರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ರೋಚಕ ಕವರೇಜ್ ಮಾಡ್ತಾ ಇದೆ. ಕಡಿಮೆ ನಾಡಿನಲ್ಲಿ ಗಲ್ಲಿ ಗಲ್ಲಿಗೂ ಕೂಡ ನುಗ್ಗಿ ಅಲ್ಲಿನ ನೈಜ ಪರಿಸ್ಥಿತಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಉಗ್ರರ ಅಟ್ಟಹಾಸದ ಬಗ್ಗೆ ಸ್ಥಳೀಯರು ಹೇಳೋದೇನು? ಇನ್ ಕೇಸ್ ಏನಾದರೂ ಯುದ್ಧ ಶುರುವಾದ್ರೆ ಸ್ಥಳೀಯರು ಸ್ವಯಂ ರಕ್ಷಣೆಗೆ ಹೇಗೆಲ್ಲ ತಯಾರಾಗಿದ್ದಾರೆ? ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪ್ರದೇಶದಲ್ಲಿದ್ದೇನೆ. ಮತ್ತೊಮ್ಮೆ ಸೆಕ್ಯೂರಿಟಿ ರೀಸನ್ಗಳಿಗಾಗಿ ಈ ಪ್ರದೇಶದ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿರುವಂತಹ ಜನರಿಗೆ ಸರ್ಕಾರ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನು ತೋರಿಸಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಈಗ ಬಂಕರ್ನ ವ್ಯವಸ್ಥೆ ಈಗ ಮಾಡಿರುವಂತದ್ದು. ಇಲ್ಲಿರುವ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದ್ರೆ ಸುಮಾರು 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂತದ್ದು. ಆದ್ರೆ ಈ ಬಂಕರ್ ಅನ್ನ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತಹ
ಇಲ್ಲಿರುವಂತಹ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನ ಈಗ ಮಾಡ್ಕೊಂಡಿರುವಂತದ್ದು. ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಒಂದು ಮನೆಯ ಪಕ್ಕದಲ್ಲೇ ಇರುವಂತ ಮತ್ತೊಂದು ಬಂಕರ್ನ ಒಳಭಾಗದ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿನ ವ್ಯವಸ್ಥೆ ಏನಿದೆ, ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯ್ತು ಅಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಏನ್ ಮಾಡಬೇಕಾಗುತ್ತೆ ಆ ಚಿತ್ರಣವನ್ನ ನಾವು ನಿಮ್ಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನ ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂತದ್ದು. ಇದು ಏನಿದ್ರು ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂತ ಒಂದು ಜಾಗ ಆಗಿರುವಂತದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮ್ ಅನ್ನ ಕೂಡ ಈಗ ನಿರ್ಮಾಣ ಮಾಡಿರುವಂತದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದ್ರೆ, ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು. ಒಂದ್ ಕಡೆ ಬಾತ್ರೂಮ್, ಮತ್ತೊಂದ್ ಕಡೆ ರೂಮ್. ಇದೇ ರೀತಿಯಾದಂತಹ ಚಿತ್ರಣ ಮತ್ತೊಂದು ಭಾಗದಲ್ಲೂ ನಾವು ನಿಮ್ಗೆ ತೋರಿಸ್ತೇವೆ. ಈ ಇಡೀ ಬಂಕರ್ನಲ್ಲಿ ಹಬ್ಬ ಅಂದ್ರೆ ಸುಮಾರು ಒಂದು 10 ರಿಂದ 15 ಜನ ಮಾತ್ರ ಇರುವಷ್ಟು ಜಾಗವನ್ನ ಈಗ ನಾವು ನೋಡ್ತಿರುವಂತದ್ದು. ಎಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದ್ರೂ ಕೂಡ ಯಾರಿಗೂ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಈ ಒಂದು ಬಂಕರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರಿಗಿರುವಂತಹ ಒಂದೇ ಒಂದು ಭಯ ಏನಂದ್ರೆ, ಗ್ರಾಮ ಬೆಳೆದಿದೆ, ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಈ ರೀತಿಯಾದಂತಹ ಕೇವಲ 3 ಬಂಕರ್ ಇದೆ. ಒಂದು ಬಂಕರ್ನ ಒಂದು ರೂಮ್ನಲ್ಲಿ ಇಂತಹ ಜಾಗದಲ್ಲಿ ಗರಿಷ್ಠ ಅಂದ್ರೂ ಕೂಡ 10 ಜನ ಇರಬಹುದು. ಆದ್ರೆ ಈ ಗ್ರಾಮದಲ್ಲಿ 1500 ರಿಂದ 1700 ಜನ ಇದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಯುದ್ಧವೇ ನಡೆಯಿತು ಅಂದಾಗ ಇಂತಹ 3 ಬಂಕರ್ಗಳಲ್ಲಿ ಹೆಚ್ಚಂದ್ರೆ ಹೆಚ್ಚು 100 ಜನ ಮಾತ್ರ ವಾಸ್ತವ್ಯವನ್ನ ಹೂಡಬಹುದು. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಎಲ್ಲೋ ಮಲಗಿಸಬೇಕು ಅಂದ್ರೂ ಕೂಡ, ಊಟಕ್ಕಾಗ್ಲಿ ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಕೂಡ ಇಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ಗಮನಿಸಬೇಕಾಗಿರೋದು, ಗಾಳಿಯ ವ್ಯವಸ್ಥೆ ತೀರಾ ಕಡಿಮೆ ಇರುವಂತದ್ದು. ಇಂತಹ ಜಾಗದಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು, ಗಾಳಿ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಒಂದ್ ಕಡೆ ಸಫೋಕೇಶನ್ ಆಗಿ ಪ್ರಾಣ ಹೋಗುವಂತ ಸಾಧ್ಯತೆ ಕೂಡ ಇದೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರೇ ಒಂದಿಷ್ಟು ಅಡಗುದಾಣಗಳನ್ನ ಮಾಡ್ಕೊಂಡಿರುವಂತದ್ದು. ನಾವು ಮಾಧ್ಯಮಕ್ಕೂ ಹೇಳೋದಿಲ್ಲ, ಸರ್ಕಾರಕ್ಕೂ ಹೇಳೋದಿಲ್ಲ. ಒಂದಿಷ್ಟು ಜಾಗ ನಾವು ಸೇಫ್ ಆಗಿರೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ನಾನಿರುವಂತಹ ಪ್ರದೇಶದಲ್ಲಿ ಇರುವಂತಹ ಬಂಕರ್ ಆಗಿದ್ದು, ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಶಿಫ್ಟ್ ಆಗುವಂತ ನಿರೀಕ್ಷೆ ಖುದ್ದು ನಮಗೆ ಇದೆ ಅಂತ ಸ್ಥಳೀಯರು ಹೇಳ್ತಿರುವಂತದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ರೋಚಕ ಕವರೇಜ್ ಮಾಡ್ತಾ ಇದೆ. ಕಡಿಮೆ ನಾಡಿನಲ್ಲಿ ಗಲ್ಲಿ ಗಲ್ಲಿಗೂ ಕೂಡ ನುಗ್ಗಿ ಅಲ್ಲಿನ ನೈಜ ಪರಿಸ್ಥಿತಿಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಉಗ್ರರ ಅಟ್ಟಹಾಸದ ಬಗ್ಗೆ ಸ್ಥಳೀಯರು ಹೇಳೋದೇನು? ಇನ್ ಕೇಸ್ ಏನಾದರೂ ಯುದ್ಧ ಶುರುವಾದ್ರೆ ಸ್ಥಳೀಯರು ಸ್ವಯಂ ರಕ್ಷಣೆಗೆ ಹೇಗೆಲ್ಲ ತಯಾರಾಗಿದ್ದಾರೆ? ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್